ಇನ್ನೂ ಬಂದಿಲ್ಲ ಅಂದ್ರೆ ಹೇಗ್ರಿ? ಎಲ್ಲಿಗೆ ಹೋಗಿರ್ಬೋದು? ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ. ಈ ಭಯ ಮೊದ್ಲೇ ಇರ್ಬೇಕಾಗಿತ್ತು ಕೌಸಲ್ಯ. ಅವನು ವೈದೇಹಿನ ಪ್ರೀತಿ ಮಾಡ್ತಿದ್ದ. ಶ್ರವಂತಿ ಸೋದ್ರ ಸೊಸೆ ಅಂತ ಬಲವಂತದಿಂದ ಮದುವೆ ಮಾಡಕ್ ಹೊರಟೆ. ಮನಸ್ಸಿಗೆ ನೋವಾಗಿದೆ. ಆ ನೋವನ್ನ ತುಂಬಿಕೊಂಡು ಅವ್ನು ನೆಮ್ಮದಿಯಾಗಿ ಹೇಗಿರ್ತಾನೆ? ಏನ್ ಹೇಳ್ತಿದ್ದೀರಾ ಅತ್ತೆ? ಅವನು ಕಾಣಿಸ್ದೇ ಇರೋದಕ್ಕೆ ನಾನೇ ಕಾರಣ ಅನ್ನೋ ತರ ಹೇಳ್ತಿದ್ದೀರಾ? ಮದ್ವೆ ಬಗ್ಗೆ ಕೇಳ್ದೆ. ಅವ್ನ್ ಮಾಡ್ಕೋತೀನಿ ಅಂತ ಹೇಳಿದ್ಮೇಲೆ ತಾನೇ ನಾನು ಏರ್ಪಾಟ್ ಮಾಡಿದ್ದು. ಇದು ಮದ್ವೆಗ್ ಸಂಬಂಧಪಟ್ಟಿರೋ ವಿಷಯ ಅಲ್ಲ ಅತ್ತೆ. ಹಾಗಿದ್ದಿದ್ರೆ ನೀವು ಮದ್ವೆ ಬಗ್ಗೆ ಮಾತಾಡ್ದಾಗ್ಲೇ ಅವನು ಹೊರಟೋಗ್ತಿದ್ದ. ಬೇರೆ ಏನೋ ಕಾರಣ ಇದೆ. ದೊಡ್ಡ ಯಜಮಾನ್ರೆ, ರಂಗ ರಂಗ ಸಿಕ್ಕದ್ನಾ? ಇಲ್ಲ, ಸುತ್ತಮುತ್ತ ಎಲ್ಲಾ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ನಾನು ಹುಡುಕ್ದೆ ಮಾವ, ಅವ್ರು ನನ್ಗೆಲ್ಲೂ ಸಿಗ್ಲೇ ಇಲ್ಲ. ಇಷ್ಟು ಬೇಗ ಬಂದ್ಬಿಟ್ಯಲ್ಲ. ಇನ್ನು ಎಷ್ಟೊತ್ತು ಅಂತ ಹುಡುಕ್ಲಿ? ದೇವಾಂಶ್ ಮನೆಗ್ ಬಂದು ನಿನಗ್ ಫೋನ್ ಮಾಡಿ ಬಂದಾಯ್ತು ಅಂತ ಹೇಳೋವರೆಗೂ ಹುಡುಕ್ಬೇಕು. ಇಂಥ ಮ್ಯಾಟರ್ನಲ್ಲೇ ಅಲ್ವಾ ಗ್ರೇಟ್ ಜಾಸ್ತಿ ಬರೋದು. ಈಗೇನಾದ್ರೂ ಜಾನಕಿ ದೇವಾಂಶ್ನ ಕರ್ಕೊಂಬಂದ್ರೆ ಎಲ್ರೂ ದೃಷ್ಟಿಲೋ ಅವಳು ದೇವ್ರಾಗ್ತಾಳೆ. ಮಾವ ಎಲ್ಲಿದ್ರು ಬಂದೇ ಬರ್ತಾರೆ, ಆದ್ರೆ ಆ ಜಾನಕಿ ಮಾತ್ರ ವಾಪಸ್ ಬರೋದಿಲ್ಲ. ದೇವಾಂಶ್ ಬಂದ್ಲು ನೋಡು. ಹೋಗು, ನಿನ್ ಪರ್ಫಾರ್ಮೆನ್ಸ್. ಅಯ್ಯೋ ಮಾವ, ದೇವಾಂಶ್ ಕಂದ, ದೇವಾಂಶ್ ಎಲ್ಲಿಗೆ ಹೋಗ್ಬಿಟ್ಟಿದ್ಯಪ್ಪ? ಬಾ. ಅಯ್ಯಯ್ಯೋ ದೇವಾಂಶ್, ಏನಾಯ್ತು ಕಂದ? ಏನಿದು? ಏನ್ ಗಾಯ ಇದು? ಹೇಗ್ ಮಾಡ್ಕೊಂಡೆ? ಅಯ್ಯೋ ಮಾವ. ದೇವಾಂಶ್ ಏನಾಯ್ತು? ಹೇಗ್ ಮಾಡ್ಕೊಂಡೆ? ದೇವಾಂಶ್ ಏನಾಯ್ತು? ದೇವಾಂಶ್ ನೀನ್ ಎಲ್ಲಿ ಹೋಗಿದ್ಯೋ? ಮಾವ ಏನಾಯ್ತು? 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 ಅಯ್ಯೋ ಏನಾಯ್ತು ಹೇಳಿ. ಏನೂ ಇಲ್ಲ ಮಾವ. ನನ್ ಮಾವನ್ನ ಹುಡುಕ್ತಿರುವಾಗ ಕೆಲವು ರೌಡಿಗಳು ನನ್ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಗಲಾಟೆಲಿ ಮಾವಂಗೆ ಚಿಕ್ಕದಾಗಿ ಗಾಯ ಆಯ್ತು. ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಫಸ್ಟ್ ಏಡ್ ಮಾಡಿಸ್ದೆ. ಏನೂ ಆಗಿಲ್ಲ. ಅಷ್ಟಕ್ಕೂ ನೀನ್ ಯಾಕೋ ಆಚೆ ಹೋದೆ? ನಿನ್ ರೂಮ್ ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ನೀನ್ ಬೇರೆ ಮನೇಲಿರ್ಲಿಲ್ಲ. ಫೋನ್ ಮಾಡೋಣ ಅನ್ಕೊಂಡ್ರೆ ಫೋನ್ ಕೂಡ ಮನೇಲೆ ಬಿಟ್ಟು ಹೋಗಿದ್ಯಾ. ಎಲ್ರು ಎಷ್ಟು ಹೆದರ್ಕೊಂಡ್ವಿ ಗೊತ್ತಾ? ಭಯ ಯಾಕಮ್ಮ? ನಿನ್ ಮತ್ತೆ ಮದ್ವೆ ಮಾಡ್ತೀನಂದಾಗ್ಲೇ ನಾನೇನು ಮಾಡ್ಕೊಳ್ಳಿಲ್ಲ. ನಿಂತ ಮೇಲೆ ಏನ್ ಮಾಡ್ಕೋತೀನಮ್ಮ? ನಾನ್ ಚೆನ್ನಾಗೇ ಇದ್ದೀನಿ, ಏನೂ ಆಗಿಲ್ಲ. ನನ್ನೇ ತಳ್ತೇನೆ ನೀನು? ನನ್ನೇ ಎಳಿತೇನೆ? ನನ್ ಮಾವಂಗೆ ನಾನ್ ಕಾಫಿ ತಗೊಂಡೋಗ್ ಕೊಟ್ರೆ ನಿನ್ಗೇನೆ ಮಧ್ಯದಲ್ಲಿ ಪ್ರಾಬ್ಲಮ್? ನನ್ ಮಾವನ್ಗೆ ನಾನೇ ಕಾಫಿ ಕೊಡ್ತೀನಿ, ನೀನ್ ಯಾರ ಕೊಡಕ್ಕೆ? ಅಲ್ಲ, ಇಷ್ಟೊತ್ವರೆಗೂ ನಾನು ಅಡ್ಗೆ ಮನೇಲಿ ಕಾಫಿ ಮಾಡ್ತಾ ಇದ್ದೆ, ನೀನ್ ಎಲ್ಲಿಂದ ತಂದೆ? ಅಡ್ಗೆ ಮನೇಲಿ ಕಾಫಿ ಮಾಡೋದು ಹಳೆ ಪದ್ಧತಿ, ಬೆಡ್ರೂಮ್ ಅಲ್ಲಿ ಕಾಫಿ ಮಾಡ್ಕೊಡೋದು ಹೊಸ ಪದ್ಧತಿ. ಹಳೇದೋ ಹೊಸದೋ, ಮಾವಂಗ್ ನಾನ್ ಕಾಫಿ ಕೊಡ್ಬೇಕು. ಕಳ್ಳಿ ನೀನು. ನೀನ್ ಯಾಕೆ ಕಾಫಿ ಕೊಡ್ತೀಯಾ? ನೀನ್ ಕಳ್ಳಿ. ಕಳ್ಳಿ ನೀನೆ. ನೀನ್ ಕಡೆ. ನೀನು ನೀನೆ. ನೀನು ನೀನೆ ಕಳ್ಳಿ. ನೀನು. ನೀನೆ. ನಾನಲ್ಲ, ನೀನು. 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 ಏಯ್, ಸಾಕ್ ಮಾಡಿ. ಬೆಳಗ್ಗೆನೆ ಇಬ್ರು ಕಿತ್ತಾಡ್ಕೊಂಡು ನಿದ್ದೆನೆಲ್ಲ ಹಾಳು ಮಾಡಿದ್ರು. ನಿನ್ನೆ. ಏಯ್, ನಿನಗೆ ನಿನ್ಗೆ ಅಂತ ಹೇಳಿ ನಿನಗೆ ನಿನಗೆ ಅರ್ಥ ಆಗಲ್ಲ. ನಿನಗೆ ಹೇಳ್ತಿರೋದು ನಿನಗೆ ಅಂತ ಹೇಳಿದ್ದು. ಇವಳಿಗೆ ತಾನೇ ನೀವ್ ಹೇಳಿದ್ದು. ಏಯ್, ಸಾಕ್ ನಿಲ್ಸಿ. ನಿಜಾನೇ ಮಾವ, ಇವಳ ಜೊತೆ ನಾನ್ಯಾಕೆ ಜಗಳಾಡ್ಬೇಕು? ಕಾಫಿ ತಗೊಳ್ಳಿ ಮಾವ. ನಾನ್ ತಂದಿರೋ ಕಾಫಿ ಕುಡಿ ಮಾವ. ಬೆಳಗ್ಗೆನೆ ಏನ್ ಬಂಪರ್ ಆಫರ್ ಕೊಡ್ತಾ ಇದ್ದೀರಾ? ಇಲ್ಲ ಇಲ್ಲ, ಈ ಕಾಫಿನೇ ಕುಡಿ ಮಾವ. ಮಾವ, ನನ್ ಕಾಫಿ ಕುಡಿಯಲ್ವಾ? ಈ ಕಾಫಿನೇ ಕುಡಿ ಮಾವ. ಮಾವ, ಬೆಳಿಗ್ಗೆ ಬೇಗ ಎದ್ದು ನಿನ್ಗೋಸ್ಕರ ಕಷ್ಟಪಟ್ಟು ಕಾಫಿ ಮಾಡಿದೀನಿ. ನಾನ್ ಕೊಟ್ಟಿರೋ ಕಾಫಿನೇ ಕುಡಿಬೇಕು. ಏನು ನೀನ್ ಮಾಡಿದ್ಯಾ? ಹೌದು, ನಾನೇ ಮಾಡಿರೋದು. ನಾನೇ ಮಾಡಿದ್ ಮಾವ. ನಂಬಿಕೆ ಇಲ್ಲ ಅಂದ್ರೆ ಊರ್ಮಿಳ ಅಕ್ಕನ್ ಕೇಳಿ. ಅಯ್ಯೋ, ನೀನ್ ಮಾಡ್ದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಕೆಲ್ಸದೊಳ್ ಮಾಡಿದ್ದಿನ ತಂದಿದ್ಯಾ ಅಂತ ಅನ್ಕೊಂಡೆ. ಮಾವ, ಆ ಕಾಫಿನೇ ಕುಡೀರಿ. ಪಾಪ
ಎಷ್ಟು ಕಷ್ಟಪಟ್ಟು ತಂದಿದ್ದಾಳಲ್ವಾ ಚೆನ್ನಾಗಿರಲ್ಲ ಕುಡೀರಿ. ಏನೇಳು ಸಡನ್ ಆಗಿ ಪ್ಲೇಟ್ ಚೇಂಜ್ ಮಾಡ್ತಿದ್ದಾಳಲ್ಲ. ತಗೊಳ್ಳಿ ಮಾವ, ನಾನು ಏನು ಅನ್ಕೊಳಲ್ಲ. ಕುಡಿ ಮಾವ, ತುಂಬಾ ಚೆನ್ನಾಗಿರತ್ತೆ. ಇರಿ ಮಾವ. ಏನಾಯ್ತು? ಶ್ರವಂತಿ, ಮಾವಂಗೆ 1 ಸ್ಪೂನೇ ಅಭ್ಯಾಸ. ನೀನ್ 1 ಸ್ಪೂನ್ ಉಪ್ಪು ಹಾಕಿದ್ಯಾ 2 ಸ್ಪೂನ್ ಉಪ್ಪು ಹಾಕಿದ್ಯಾ? ಒಂದೇ ಸ್ಪೂನ್ ಹಾಕಿರೋದು. ಅಮರೆ 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 ಏನಾಯ್ತು? ಹಕ್ಕಿ ಕುಕ್ತಾ? ಇಲ್ಲ ರಂಗ, ಕಾಫಿ ಕಪ್ ಕುಕ್ತು. ಅಯ್ಯೋ ಹುಷಾರಮ್ಮವ್ರೆ, ಇಲ್ಲಿ ಹಕ್ಕಿಯಿಂದ ಮಾತ್ರ ಅಲ್ಲ ಕಾಫಿ ಕಪ್ಪಿಂದನೂ ಹುಷಾರಾಗಿರ್ಬೇಕು. ಹಾ, ಯಾಕ್ ಬಾಬಾ ಹೀಗ್ ಮಾಡಿದ್ರಿ? ಇನ್ನೊಂದ್ಸಲ ಈ ರೀತಿ ಹುಚ್ಚುಚ್ಚಾಗಿ ಆಡ್ದೆ ಅನ್ಕೋ, ಕಾಫಿ ಕಪ್ ಇಡೋದೆಲ್ಲ ಮುಖದ ಮೇಲೆ ಕಾಫಿ ಸುರಿದ್ ಬಿಡ್ತೀನಿ. ಏನ್ ಶ್ರವಂತಿ, ಮೂತಿ ಕೆಂಪಗಾಗೋಗಿದೆ. ಬಾವಂಗ್ ಮುತ್ಕೊಡಕ್ ಹೋಗಿದ್ದಕ್ಕೆ ಹೊಡೆದ್ ಬಿಟ್ರಾ? ಇದು ಬಾವನ್ನ ಮುಟ್ಟೋದಕ್ಕೆ ಪ್ರಯತ್ನ ಪಟ್ರು ಫಲಿತಾಂಶ ಹೀಗೆ ಇರುತ್ತೆ. ಏನ್ ಮಾಡಿದ್ರೆ ಹೋಗ್ತೀಯ ಅಂತ ಕೇಳ್ದೆ ಅಲ್ವಾ? ನಿನಗೊಂದ್ ಚಾಲೆಂಜ್. ಮುತ್ತು ಕೊಡಿಸ್ಕೊಳ್ಳೋದು ಕಷ್ಟ ಆದ್ರೆ ಪ್ರೀತಿಯಿಂದ ಬಾವನ್ ಕೈಯಲ್ಲಿ 1 ಮುತ್ತು ಕೊಡಿಸ್ಕೊ, ಅಥವಾ ಪ್ರೀತಿಯಿಂದ ತಬ್ಕೊಳ್ಳೋ ಹಾಗೆ ಮಾಡು. ಇದೆರಡ್ರಲ್ಲಿ ಏನೇ ಮಾಡಿದ್ರು ನಾನು ಹೊರಟೋಗ್ತೀನಿ. ಚಾಲೆಂಜ್ ಚಾಲೆಂಜ್ ಚಾಲೆಂಜ್, ಸರಿನಾ? ನನಗೇನಾದ್ರೂ ಅದೆಲ್ಲ ಗೊತ್ತಿದ್ದಿದ್ರೆ ಹೀಗೆ ಯಾಕಿರ್ತಿತ್ತಕ್ಕ? ಅದಕ್ಕೆ ಸ್ಲೋಲಿ ಬುಟ್ಟಿಗೆ ಹಾಕೋಬೇಕು. ಬಂದಾಗಿಂದ ಹೇಳ್ತಾ ಇದೀನಿ, ಮಾತೆ ಕೇಳ್ತಿಲ್ಲ. ಆಗ ಕಾಂಪಿಟೇಷನ್ ಇರ್ಲಿಲ್ವಲ್ಲ ಅಕ್ಕ. ಬಾವ ಅಲ್ವಾ ಮದ್ವೆ ಮಾಡ್ಕೊಳ್ದೆ ಎಲ್ಲಿಗ್ ಹೋಗ್ತಾರೆ ಅಂತ ಲೈಟ್ ಆಗಿ ತಗೊಂಡಿದ್ದೆ. ಈಗ ಜಾನಕಿ ಕಾಂಪಿಟೇಷನ್ ಬಂದಿದ್ದಾಳೆ. ಮೊದ್ಲು ನಾನ್ ಕಾಫಿ ಕೊಡೋಣ ಅಂತ ಹೋದ್ರೆ ಅಲ್ಲಿಗ್ ಜಾನಕಿ ಬಂದು ನನ್ ಕಾಫಿ ಬದಲು ಅವಳ ಕಾಫಿ ಕುಡಿ ಹಾಗೆ ಮಾಡಿದ್ಲು. ಹೀಗೆ ಬಾವ ಅವಳ ಪರವಾಗಿ ಹೋಗ್ಬಾರ್ದು ಅಂತಂದ್ರೆ ಏನಾದ್ರೂ ಮಾಡ್ಬೇಕಕ್ಕ. ಬಾವ ನನ್ ಪರವಾಗಿ ನಿಲ್ಬೇಕು. ದಯವಿಟ್ಟು ಒಂದ್ ಐಡಿಯಾ ಹೇಳಕ್ಕ. ಇಂಥ ವಿಷಯಕ್ಕೆ ಐಡಿಯಾಗಳು ಯಾಕೆ? ಜಾನಕಿಯಿಂದ ದೂರ ನಿನಗ ಹತ್ರ ಇರೋ ಹಾಗೆ ದೇವಾಂಶನ ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ಯಾವುದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಲ್ಲ ಇವಳು.
ಹಾಗ್ ಕರೆಯೋದನ್ನ ನಿಲ್ಲಿಸ್ತೀಯಾ? ಅತ್ತೆನೇ ಆಗ್ತೀರಾ ಅಲ್ವಾ? ವರ್ಷೆಯಿಂದ ಕೂಗಿದ್ರೆ ತಪ್ಪಾಗತ್ತಾ? ಹೌದೋ ಅಲ್ವೋ? ನೀನ್ ಹಾಗ್ ಕರಿತಾ ಇದ್ರೆ ಮೈ ತುಂಬಾ ಮುಳ್ ಚುಚ್ಚದಂಗಾಗತ್ತೆ. ಈ ಮನೆಗೆ ವಾರಸ್ದಾರ ಬೇಕು, ಆದ್ರೆ ಅದು ನಿನ್ನಿಂದ ಮಾತ್ರ ಆಗ್ಬಾರ್ದು ವೈದೇಹಿ. ಯಾಕತ್ತೆ ನನ್ ಮೇಲ್ ಸ್ವಲ್ಪನೂ ಕರುಣೆ ಇಲ್ದಿರೋ ಹಾಗೆ ನಡ್ಕೋತಿದ್ದೀರಾ? ನೀನು ಅನಾಥೆ ಆಗಿರೋದ್ರಿಂದ ಸರಿ ಬಿಡಿ, ಈ ಟ್ಯಾಬ್ಲೆಟ್ಸ್ ತಗೊಳ್ಳಿ. ಕಂದ ದೇವಾಂಶ್, ಏನಮ್ಮ? ನಿನ್ನ ಅತ್ತೆ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು. ಅಮ್ಮ, ನಾನು ಆಫೀಸ್ಗೆ ಹೋಗ್ಬೇಕು, ಆಗಲ್ಲ. ಅವಳನ್ನ ಕ್ಯಾಬಲ್ಲಿ ಹೋಗಕ್ಕೆ ಹೇಳು. ಕಂದ, ಆಫೀಸ್ಗೆ ಹೋಗೋ ದಾರಿನಲ್ಲಿ ಇಳಿಸ್ಬಿಟ್ಟು ಹೋಗು. ವಾಪಸ್ ಬರುವಾಗ ಕ್ಯಾಬಲ್ ಬರ್ತಾಳೆ. ಸರಿನಮ್ಮ. ಏನತ್ತೆ ಭಾವನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ರೆ ಡ್ರಾಪ್ ಮಾಡಿ ಹೋಗು ಅಂತ ಹೇಳ್ತಿದ್ದೀರಲ್ಲ? ಶ್ರವಂತಿ, ದೇವಾಂಶ್ನ ನಿನ್ ಜೊತೆ ಹೊರಗ್ ಕಳ್ಸೋದಷ್ಟೇ ಅತ್ತೆ ಕೆಲ್ಸ. ಆಮೇಲೆ ನಿನ್ ಜೊತೆನೆ ಇರೋ ತರ ಮಾಡ್ಕೊಳ್ಳೋದು ನಿನ್ ಕೆಲ್ಸ. ಕರ್ಕೊಂಡ್ ಹೋಗಿ ಟ್ಯಾಲೆಂಟ್ ತೋರ್ಸು. ಹೋಗು. ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ? ಅದೇನ್ ಬಾವಾ ಅಷ್ಟು ಆಶ್ಚರ್ಯವಾಗಿ ಕೇಳ್ತಿದ್ದೀರಾ? ಅತ್ತೆ ಹೇಳಿದ್ರು ಅಲ್ವಾ? ಹೇಳಿದ್ ಹೌದು. ಶ್ರವಂತಿನ ಕರ್ಕೊಂಡು ಹೋಗುವಂತಲ್ವ ಹೇಳಿದ್ದು? ಶ್ರವಂತಿ ಅಂತ ಹೆಸರು ಹಿಡಿದು ಹೇಳಿದ್ರಾ? ಅವ್ರು ಏನ್ ಹೇಳಿದ್ರು ಅಂತ ಸರಿಗ್ ನೆನಪು ಮಾಡ್ಕೊಳ್ಳಿ. ನಿನ್ನ ಅತ್ತೆ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು. ಏನಂತ ಹೇಳಿದ್ರು? ಅದೇ ಅತ್ತೆ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಅಂದ್ಮೇಲೆ ನಾನು ಅತ್ತೆ ಮಗಳೇ ಅಲ್ವಾ, ನನ್ನೂ ಕರ್ಕೊಂಡು ಹೋಗ್ಬೇಕು ಅಲ್ವಾ? ಆದ್ರೆ ನಿಮ್ಗೆ ಶ್ರವಂತಿನೇ ನೆನ್ಪಾದ್ಲಾ? ಅಷ್ಟೇ ಬಿಡಿ, ಮದ್ವೆವರೆಗೂ ಹೋಗಿದ್ರಲ್ಲ, ಅವಳೇ ನೆನ್ಪಕ್ ಬರೋದು. ಏ, ಮತ್ತೆ ಏನ್ ಮದ್ವೆ ಅಂತಿದ್ಯಾ? ಸುಮೀರ್, ಅಮ್ಮ ಹೇಳಿದಾಗ ಪಕ್ಕದಲ್ಲಿ ಶ್ರವಂತಿನೇ ಇದ್ದಿದ್ದು, ಅದಕ್ಕೆ ಶ್ರವಂತಿ ಬಗ್ಗೆ ಹೇಳಿರ್ಬೇಕು ಅಂತ ಅನ್ಕೊಂಡೆ. ಅಷ್ಟಕ್ಕೂ ಅವಳು ದೇವಸ್ಥಾನಕ್ ಹೋಗು ಅಂತವಳ? ಅವಳು ಯಾವತ್ತಾದ್ರೂ ಹೋಗೋದನ್ನ ನೋಡಿದೀರಾ? ಯಾರನ್ನ ಕರ್ಕೊಂಡ್ ಹೋಗೋಕ್ ಹೇಳಿದ್ರು ಅವ್ರನ್ನೇ ಕರ್ಕೊಂಡ್ ಹೋಗ್ಬೇಕು ಬಾವಾ. ಸಿಕ್ಕದವ್ರನ್ನೆಲ್ಲ ಕರ್ಕೊಂಡ್ ಹೋಗ್ಬಾರ್ದು. ಬನ್ನಿ ಬಾವಾ. ಬಿಡು ಬಿಡು. ಪರವಾಗಿಲ್ಲ ಬಾವಾ, ತಾಳಿ ಕಟ್ಟಿದ್ದೀರಾ ಅಲ್ವಾ, ವೈದೇಹಿ ಏನು ಅನ್ಕೊಳಲ್ಲ. ಏನ್ ಹೇಳ್ತಾ ಇದ್ಯಾ? ನಿನಗೆ ಸರಿಯಾಗಿ ವೈದೇಹಿ ಬಗ್ಗೆ ಗೊತ್ತಿಲ್ಲ. ಅವಳು ಎಷ್ಟು ಪ್ರೀತಿಸ್ತಾ ಇದ್ಲು ಗೊತ್ತಾ ನನ್ನನ್ನ ಯಾರಾದ್ರೂ ನೋಡಿದ್ರು ಕೂಡ ಅವಳು ಸಹಿಸ್ಕೋತಾ ಇರ್ಲಿಲ್ಲ. ಕಣ್ಣನ್ನ ಕಿತ್ ಹಾಕ್ಬಿಡ್ತಿದ್ಲು. ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಬರ್ತಾನೆ ನನ್ ಹೀರೋ ಇವತ್ತು, ಬಂದು ನನ್ನ ಕರ್ಕೊಂಡ್ ಹೋಗ್ತಾನೆ ಊರ್ ಸುತ್ತಾಡ್ಸಕ್ಕೆ. ಕಾರ್ತೀಕ ಹುಣ್ಣಿಮೆಯ ದಿನದೊಂದು ನನ್ ಕನ್ಸೆಲ್ಲ ನನ್ಸ್ ಮಾಡ್ತಾನೆ ನನ್ ಈ ಹೀರೋ. ಲಾ 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 ಇವತ್ತು ಬರ್ತಾನೆ. ಹಾಯ್ ಅಕ್ಕ. ಅಯ್ಯೋ, ನಿನ್ ಬುದ್ಧಿಗಿಷ್ಟು ಯಾವ್ದೋ ಹಾಡಾಡ್ಕೊಂಡು ಇಲ್ಲಿ ತಿರ್ಗಾಡ್ತಾ ಇದೆಯಲ್ಲ. ಬಾವಂಗ್ ವೇಟ್ ಮಾಡ್ತಿದೀನಿ ಅಕ್ಕ. ಝೂಯಿ ಅಂತ ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ. ಇನ್ನೆಲ್ ನಿನ್ ಮಾವ? ನೀನ್ ಇಲ್ಲಿ ಹಾಡಾಡ್ತಾ ನಿಂತಿದ್ದೆ, ಅಲ್ಲಿ ಜಾನಕಿ ದೇವಾಂಶನ ಹುಷ್ ಅಂತ ದೇವಸ್ಥಾನಕ್ಕೆ ಕರ್ಕೊಂಡ್ ಹೋದ್ಲು. ಬಾವ ಒಳಗಿದ್ದಾರೆ, ಅದ್ ಹೇಗಕ್ಕ ಅವ್ರು ಹೋಗ್ತಾರೆ? ಹುಚ್ಚೇನೆ ನಿನ್ಗೆ?
ಹೊರಗಡೆ ಹೋದ ಅಂದ್ರೆ ಒಳಗಿದಾನೆ ಅಂತಿದ್ಯಲ್ಲ. ಇಲ್ಲ ಅಕ್ಕ, ಬಾಬಾ ಒಳಗೆ ಇದ್ದಾರೆ, ಹಾಡಾಡ್ಕೊಂಡು ರೆಡಿ ಆಗ್ತಿದ್ದಾರೆ ಅನ್ಸುತ್ತೆ. ಬೇಕು ಅಂದ್ರೆ ಕೇಳಿಸ್ತೀನಿ, ಬಾ ಬಾ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ. ಕೇಳಿಸ್ಕೊಂಡ್ರಾ? ನಿನ್ ತೊಲೆಗಿಷ್ಟು. ಈಗ್ಲೇ ನನ್ ಕಣ್ಮುಂದೆ ಹೊರಗಡೆ ಹೋದ, ಅದೇಗ ಒಳಗಡೆ ಇರ್ತಾನೆ? ಆ ಜಾನಕಿ ನಿನ್ನ ಫೂಲ್ ಮಾಡಿದಾಳೆ. ನೋಡು, ಮನಸ್ಸೆಲ್ಲ ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ. ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ನೀನೇ 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 ನನಗೆಲ್ಲ ನೀನೇ. ದೇವಾಂಶ್, ವೈದೇಹಿ. ಇಬ್ರು 100 ಕಾಲ ಸುಖವಾಗಿ ಸಂಸಾರ ಮಾಡ್ಬೇಕು ಅಂತ ಅರ್ಚನೆ ಮಾಡಿ. ಓಂ ಗಣಾನಾಂ ತ್ವಾ ಗಣಪತಿ ಕುಂಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ. ನೀನ್ ಓವರ್ ಆಗಿ ಆಡಲ್ಲ ಅಂದ್ರೆ ನಿನ್ಗೊಂದು ಮಾತು ಹೇಳ್ತೀನಿ. ಇವತ್ತು ನೀನ್ ಯಾಕೋ ನನ್ಗೆ ಇಷ್ಟ ಆದೆ. ಏಯ್ ಏನು? ನನಗ್ ಗೊತ್ತು. ನೋ ಟಚಿಂಗ್ಸ್. ಈ ಮುಟ್ಟೋದೆಲ್ಲ ಇಟ್ಕೊಬೇಡ ನನ್ನ ಹತ್ರ. ಪರವಾಗಿಲ್ಲ ಬಾಬಾ, ನೀನ್ ತಾಳಿ ಕಟ್ಟಿದ್ಯಲ್ಲ. ಅಲ್ಲಿ ನೋಡು, ಮತ್ತೆ ತಾಳಿ ಅಂತಿದ್ಯಾ. ಅರ್ಚನೆ ಮಾಡಿಸ್ದೆ ಅಲ್ವಾ? ವೈದೇಹಿ ದೇವಾಂಶ್ ಅಷ್ಟೇ, ಬೇರೆಯವ್ರಿಗೆ ಜಾಗ ಇಲ್ಲ. $10,000 ಅಂದವನು 1,00,000 ರೂಪಾಯಿ ಆದ್ರೂ ಯೋಚನೆ ಮಾಡ್ದೆ ಕೊಟ್ಬಿಟ್ನಲ್ಲ. ಒಂದ್ ವೇಳೆ 10 ಲಕ್ಷ ಕೊಡ್ತೀನಿ ಅಂತ ಸೇಟ್ ಹೇಳಿದ್ರೆ ಮುದ್ಕಿ ಅದನ್ನ 10,000 ಅನ್ಕೊಂಬಿಟ್ಲ. ಗರ್ಮೆ ಫಂಕ್ಷನ್ ಇದೆಯಲ್ಲ, ಊಟ ಮಾಡ್ಕೊಂಡೆ ಹೋಗಿ. ಸರಿ ಸೇಟು, ಆಯ್ತು ಆಯ್ತು ತಿನ್ನಿ. ಹಲೋ ಹಲೋ ದಶರಥ್ ರಾಂಬಾಯ್, ನಮಸ್ತೆ. ನಮಸ್ಕಾರ ಸೇಟು. ಒಂದ್ ಸರ ಬಂದಿದೆ ದಶರಥ್ ರಾಂಬಾಯ್, ನಿಮ್ಮಂತ ರಾಜ ಕುಟುಂಬಕ್ಕೆ ಸೇರಿದಂಗಿದೆ. ತುಂಬಾ ಹಳೆದ್ರ ತರ ಕಾಣುತ್ತೆ. ಹೌದಾ? ಹಾ ಬಾಯ್, ಅದ್ರ ಬೆಲೆ ಕಟ್ಟೋದಿಕ್ಕೆ ನನ್ ಕೈಲಿ ಆಗ್ತಾನೆ ಇಲ್ಲ. ಆದ್ರೆ ಇರ್ಲಿ ಅಂತ 10 crore ಕೊಟ್ಟೆ.
ನಿಮ್ ಬೇಕು ಅಂತಂದ್ರೆ ಒಂದ್ಸರಿ ಬಂದು ನೋಡಿ. ರಾಜರ ಮನೆತನದ ಅಂತಿದೆಯಲ್ಲ, ನಾನು ಖಂಡಿತ ಬಂದು ನೋಡ್ತೀನಿ ಸೇಟು. ಸಂತೋಷ. ಆದ್ರೆ ಇವತ್ತೇ ಬನ್ನಿ, ಗರ್ಮೆ ಬೇಟಿಗೆ ಫಂಕ್ಷನ್. ನೀವು ಬೇಟಿಗೆ ಆಶೀರ್ವಾದ ಮಾಡಿ ಹೋಗಿ. ಹಾಗೆ ಆಗ್ಲಿ, ಖಂಡಿತ ಬರ್ತೀನಿ. ಕೌಸಲ್ಯ, ಅಬ್ಬಾ ಸೇಟು, ನೀನೇನೋ ಚಾಲಾಕಿ ಅನ್ಕೊಂಡಿದ್ದೆ, ಆದ್ರೆ ಈ ರೇಂಜ್ಗ 1,00,000 ರೂಪಾಯಿನ ಆ ಮುದ್ಕಿ ಕೈ ಕೊಟ್ಟು ಸರ ತಗೊಂಡು 10 ಕೋಟಿ ರೂಪಾಯಿ ಕೇಳ್ತಿದ್ಯಾ? ಕಣ್ಮುಂದೆನೆ ಇಷ್ಟು ಮೋಸ ನಡೀತಿದ್ರೆ ನಾನ್ ನೋಡ್ಕೊಂಡು ಹೇಗಿರ್ಲಿ? ಆದ್ರೂ ಅಷ್ಟೊಂದ್ ಬೆಲೆ ಬಾಳೋ ಅಂತ ಸರ ಆ ಮುದ್ಕಿಗೆ ಹೇಗ್ ಸಿಕ್ತು ತಿಳ್ಕೋಬೇಕು. ಇಷ್ಟಕ್ಕೂ ಆ ಮುದ್ಕಿ ಎಲ್ಲಿ ಹೋದ್ಲು? ಈ ಪ್ಲೇಟ್ ಕ್ಲೀನ್ ಮಾಡೋ ಕರ್ಮ ಬಂತಲ್ಲ. ಅಜ್ಜಿ ದುಡ್ಡು ಕಳಿಸ್ತೀನಿ ಎಂದಿದ್ಲು, ಕಳ್ಸಿದ್ರೆ ಚೆನ್ನಾಗಿರ್ತಿತ್ತು. ಇದನ್ನೆಲ್ಲ ಹೀಗೆ ಬಿಟ್ಟು ಹೋಗ್ಬೋದಿತ್ತು. ಅಲ್ಲ, ಮಹಾರಾಣಿ ತರ ಬದುಕ್ಬೋದಿತ್ತು ನಾನು. ಎಲ್ಲ ಕರ್ಮ ನಂದು. ಏನೇ ಏನಂದೆ? ಮಹಾರಾಣಿ ತರ ಬದುಕಿದ್ಯಾ? ಏನಿಲ್ಲ ಮೇಡಮ್, ಏನಿಲ್ಲ. ಅಷ್ಟು ದೊಡ್ಡ ಮಾತು ಹೇಳಿ ಈಗ ಏನೂ ಇಲ್ಲ ಅಂದ್ರೆ ಏನರ್ಥ? ನನ್ ಬಗ್ಗೆ ನಿನಗ್ ಗೊತ್ತಿಲ್ಲ. ನೋಡು, ಅರ್ಧ ತಿಳ್ಕೊಂಡ್ರೆ ಸರಿ ಹೋಗಲ್ಲ. ಈಗ್ಲೇ ಎಲ್ಲ ಅರ್ಧಂಬರ್ಧ ತಿಳ್ಕೊಂಡು ಹುಚ್ಚಿಡಿತಿದೆ. ಅಷ್ಟಕ್ಕೂ ನೀನ್ ಯಾರು, ಎಲ್ಲಿ, ಪೂರ್ತಿ ಹೇಳು ಹೇಳು ಹೇಳು. ಹೇಳ್ತೀನಿ. ಯಾರಿಗಾದ್ರೂ ಮಹಾರಾಣಿ ಆಗೋ ಅವಕಾಶ ಒಂದೇ ಸಲ ಬರೋದು. ಆದ್ರೆ ನನಗೆ ಎಷ್ಟೊಂದ್ ಸಲ ಬಂದಿತ್ತು. ಆದ್ರೆ ಆ ಅದೃಷ್ಟ ಬಂದಿದ್ ಪ್ರತಿ ಸಲ ಬೇಡ ಅಂತ ಒದ್ಬಿಟ್ಟೆ. ಮದ್ವೆ ಆಗದೆ ಹೋದ್ರು ಅದೃಷ್ಟ ನನಗ್ ಬಂದು ನಮ್ಮಕ್ಕ ತ್ಯಾಗ ಮಾಡಿದ್ರಿಂದ ಹೆಂಡತಿ ಸ್ಥಾನ ನಾನು ತಗೊಂಡೆ. ಆಗ್ಲಾದ್ರೂ ಬುದ್ಧಿ ಬರ್ಬೇಕಿತ್ತಲ್ವಾ? ಸಿನಿಮಾ ಹುಚ್ಚಲ್ಲಿ ಜೀವನ ಹಾಳು ಮಾಡ್ಕೊಂಬಿಟ್ಟೆ. ಇಲ್ಲಿ ನೋಡಿ, ಇವಾಗ ಪಾತ್ರೆ ತಿಕ್ತಾ ಇದ್ದೀನಿ. ಇವಾಗ ಹೇಳಿ ಮೇಡಮ್, ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ಟೆ ಅಲ್ವಾ? ನಿಜಾನೇ, ನಿನ್ ಅದೃಷ್ಟನ ನೀನೇ ನಿನ್ ಕೈಯಾರೆ ಬಿಟ್ಕೊಟ್ಟಿದ್ಯಾ. ಆದ್ರೆ ನಿಮ್ಮಕ್ಕ ಮಾತ್ರ ಮಹಾತ್ಯಾಗಿ. ಅನಾಥೆ ಆದ್ರೂ ಅವಳನ್ನ ನಿಮ್ಮಪ್ಪ ಸಾಕಿದ್ದಕ್ಕೆ ನಿನ್ಗೋಸ್ಕರ ಎಷ್ಟು ತ್ಯಾಗ ಮಾಡಿದಾಳೋ. ಹೌದು, ಫ್ಯಾಮಿಲಿ ಪೂರ್ತಿ ಇಲ್ಲೇ ಇರೋ ಹಾಗಿದೆ. ನನ್ಗೋಸ್ಕರ ಬಂದಿರ್ಬೇಕು, ಅದಕ್ಕೆ ನಮ್ಮ ಅಪ್ಪನಿಂದ ಬಚ್ಚಿಟ್ಕೋತಿದ್ದಾರೆ. ನಿನಗೋಸ್ಕರ ಅಲ್ಲ, ನಿಮ್ಮಪ್ಪಂಗ್ ಗೊತ್ತಿಲ್ದೆ ಯಾವ್ದೋ ಸರನ ಸೇಟುಗ್ ಮಾರಕ್ ಬಂದಿದ್ದಾರೆ. ಅಷ್ಟೊಂದ್ ಬೆಲೆ ಬಾಳೋಂತ ಸರ ನಿಮ್ ಅಜ್ಜಿಗೆ ಎಲ್ ಸಿಕ್ತು? ಸರನಾ? ನಮ್ಮಜ್ಜಿ ಹತ್ರನಾ? ಅಷ್ಟು ಬಂಗಾರ ನಮ್ಮ ಹತ್ರ ಇಲ್ಲ. ಇದೆ, ಸೇಟುಗ್ ಕೊಡೋದನ್ನ ನಾನೇ ನೋಡ್ದೆ. ನನಗ್ ಬೇಕಾಗಿರೋದು ಆ ಸರ ಯಾರ್ದು ಮತ್ ನಿಮ್ ಅಜ್ಜಿ ಕೈಗೆ ಹೇಗ್ ಬಂತು ಅಂತ. ಅಷ್ಕೊತ್ತಾದ್ರೆ ಸಾಕು. ಹೇಳು ಹೇಳು ಹೇಳು, ನೀನ್ ಹೇಳು. ಅಷ್ಟೇ ಅಲ್ವಾ? ನಮ್ಮಪ್ಪ ಹೊರಟಿದ ತಕ್ಷಣ ನಮ್ಮ ಅಜ್ಜಿನ ಕೇಳಿ ಹೇಳ್ತೀನಿ. ಬೇಗ ಹೋಗೋ, ಎಷ್ಟೊತ್ತು?
ಗಂಡಂಗ್ ನಡಿಯಕ್ಕಾಗಲ್ಲ ಅಂತ ಮುಖಕ್ಕೆ ಮಸಿ ಬಳ್ಕೊಂಡು ಮೂಲೆಲ್ ಕೂತಿರ್ಬೇಕು ಅಂತ್ಯಾ? ಯಾರಿಗೇನೇ ಆದ್ರೂ ನಾನ್ ಹೇಗಿರ್ಬೇಕು ಅನ್ಕೋತೀನೋ ಹಾಗೇ ಇರ್ತೀನಿ. ಅಯ್ಯೋ ನನ್ ಹಾಗ್ ಹೇಳಿಲ್ಲ ಅಕ್ಕ. ನೀವ್ ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀರಾ ಅಲ್ವಾ, ಮತ್ತ್ಯಾಕ್ ಮೇಕಪ್ ಮಾಡ್ಕೋತೀರಾ ಅಂತ. ಯಾವ ಬಂಗಾರ ಆದ್ರೂ ಅದು ಪಳಪಳ ಹೊಳದ್ರೇನೆ ಚಂದ. ನನ್ ವಿಷಯ ಹಾಗಿರ್ಲಿ, ನಿನ್ ವಿಷಯ ಹೇಳು. ಅಷ್ಟೊಂದ್ ಕೋಪಿಸ್ಕೊಂಡ್ ಹೋದ್ಯಲ್ಲ, ಏನಾಯ್ತು ಹೇಳು. ಏನಾಗುತ್ತೆ, ಮತ್ತೆ ಅವಳು ನನ್ನ ಅಲ್ಲೂ ಕೂಡ ಬಕ್ರ ಮಾಡಿದ್ಲು. ಭಾವ ಅಲ್ಲೇ ಇದ್ರು, ಆಫೀಸ್ಗೆ ಹೋಗಿದ್ದಾರೆ ಅಂತ ಹೇಳಿ ನಾನ್ ಆ ಕಡೆ ಹೋದ ತಕ್ಷಣ ಭಾವನ್ ಕರೆದು ಅವರಿಬ್ರು ಹೋದ್ರು. ಅದಕ್ಕೆ ನಿನ್ ಕೈ ಜಾಡ್ಸ್ಕೊಂಡ್ ಬಂದ್ಬಿಟ್ಟೆ ಅಷ್ಟೇ ಅಲ್ವಾ? ನೀನ್ ಈ ತರ ಇದ್ರೆ ದೇವಾಂಶ್ನ ಮರಿಬೇಕಷ್ಟೇ. ಇಲ್ಲ ಅಕ್ಕ, ನಾನೇನಾದ್ರೂ ಚಾಲೆಂಜ್ ಅಲ್ಲಿ ಗೆದ್ರೆ ಅವಳೇ ಭಾವನ್ ಬಿಟ್ಬಿಡ್ತಾಳಂತೆ. ಏನ್ ಚಾಲೆಂಜ್ ಅದು? ಭಾವ ನಂಗ್ ಮುತ್ತು ಕೊಡ್ಬೇಕು. ಯಾವ್ದಾದ್ರೂ ಒಳ್ಳೆ ಐಡಿಯಾ ಇದ್ರೆ ಹೇಳಿ. ಮೊನ್ನೆ ಐಡಿಯಾ ಕೊಟ್ನಲ್ಲ, ಅದನ್ನೇ ಫಾಲೋ ಮಾಡು. ಯಾವ್ದು? ಆ ಚೈನ್ ಐಡಿಯಾನಾ? ಅದ್ ವರ್ಕೌಟ್ ಆಗ್ಲಿಲ್ಲ ಅಕ್ಕ. ಸರಿಯಾಗಿ ನಾನ್ ಮುತ್ತು ಕೊಡೋ ಅಷ್ಟ್ರಲ್ಲಿ ಕೈ ಅಡ್ಡ ಇಟ್ಬಿಟ್ರು. ಅಂದ್ರೆ ಅವತ್ತು ಮುತ್ತು ಕೊಟ್ಟಿಲ್ಲ ಅಂತ ಆಯ್ತು. ಅನಾವಶ್ಯಕವಾಗಿ ನಾನೇ ತಪ್ಪು ತಿಳ್ಕೊಂಡೆ. ಮತ್ತೆ ನಾನೇನಾದ್ರೂ ಅದನ್ನೇ ಮಾಡಕ್ ಹೋದ್ರೆ ಭಾವಂಗ್ ನನ್ ಪ್ಲಾನ್ ಬಗ್ಗೆ ಎಲ್ಲ ಗೊತ್ತಾಗಿ ನನ್ ಕಪಾಳಕ್ 2 ಬಾರಿಸ್ತಾರೆ. ಯಾವ್ದಾದ್ರೂ ಒಳ್ಳೆ ಐಡಿಯಾ ಇದ್ರೆ ಹೇಳಿ. ಭಾವ ನನ್ಗ್ ಹತ್ರ ಆಗಿ ನನ್ನ ಗಟ್ಟಿಯಾಗಿ ತಪ್ಕೊಂಡು ಮನ್ಸಾರೆ ಮುತ್ತು ಕೊಡ್ಬೇಕು. ಆ ತರ ಐಡಿಯಾ ಹೇಳಿ. ನನಗಿದೆಲ್ಲ ಆಗದೆ ಇದ್ರು ನಿಂಗಾದ್ರೂ ಸಹಾಯ ಮಾಡ್ತೀನಿ ಬಿಡು. ಸರಿ, ಹೇಳ್ತೀನಿ ಕೇಳು. ಅಷ್ಟು ಮಾಡು. ಅಯ್ಯೋ ಸೂಪರ್ ಅಕ್ಕ, ಈ ಸಲ ಪ್ಲಾನ್ ಫೇಲ್ ಆಗಲ್ಲ. ನೀವು ಸೂಪರ್ ಬಿಡಿ ಅಕ್ಕ. ಏಯ್, ನನಗಲ್ವೇ, ದೇವಾಂಶ್ ಕೊಡು, ಹೋಗು. ಓಕೆ. ಈ ತರ ನಾಚಿಕೆ ಇಲ್ದಿರೋ ಐಡಿಯಾಸ್ ಇವ್ಳಿಗೆ ಹೆಂಗ್ ಬರುತ್ತೋ ಮಾಡ್ತೀನಿರು.